ತ್ರಿಗುಣದಿ ಪಡೆದು ಜೋಗುಳವಾಡುತ್ತಲಿ ಉಡಿಗಟ್ಟಿ ಯಮ್ಮನು ಇಳುಹಿದಳು ಎಂದ. ಈ ಸಾಲುಗಳು ಜಗನ್ಮಾತೆಯಾದ ದುರ್ಗೆ ಅಥವಾ ಮಹಾಮಾಯೆಯ ಅಪಾರವಾದ ಶಕ್ತಿಯನ್ನು ಮತ್ತು ಆಕೆ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ರೀತಿಯನ್ನು ಬಹಳ ಸುಂದರವಾಗಿ ವರ್ಣಿಸುತ್ತವೆ. ಇದು ಪ್ರಸಿದ್ಧವಾದ ದೇವಿ ಮಹಾತ್ಮೆ ಅಥವಾ ಶಕ್ತಿ ಆರಾಧನೆಗೆ ಸಂಬಂಧಿಸಿದ ಪದಗಳಾಗಿವೆ. ಇದರ ಅರ್ಥವಿವರಣೆ ಇಲ್ಲಿದೆ. ಮಾಡಿದಳು ಬ್ರಹ್ಮಾಂಡನಂತವ, ಮಾಡಿದಳು ಅಜಾಂಡ ಘನತರ. ಈ ವಿಶ್ವದಲ್ಲಿ ಅನಂತವಾದ ಬ್ರಹ್ಮಾಂಡಗಳಿವೆ. ಆ ತಾಯಿ ಕೇವಲ ಒಂದು ಲೋಕವನ್ನಲ್ಲ, ಮನುಷ್ಯನ ಕಲ್ಪನೆಗೆ ನಿಲುಕದ ಅಸಂಖ್ಯಾತ ಅನಂತ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ್ದಾಳೆ. ಅಜಾಂಡ ಎಂದರೆ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಈ ಇಡೀ ಸೃಷ್ಟಿ. ಅವಳು ಇದನ್ನು ಅತ್ಯಂತ ಘನವಾಗಿ, ವಿಸ್ತಾರವಾಗಿ ಮತ್ತು ಗಂಭೀರವಾಗಿ ನಿರ್ಮಿಸಿದ್ದಾಳೆ. ನೋಡಲಿ 500 ಕೋಟಿಯ ಯೋಜನಲಳತೆಯಲಿ. ಪುರಾಣಗಳ ಪ್ರಕಾರ ಈ ಭೌತಿಕ ಬ್ರಹ್ಮಾಂಡದ ವಿಸ್ತಾರವನ್ನು 500 ಕೋಟಿ ಯೋಜನಗಳು ಅಂತ ವರ್ಣಿಸಲಾಗುತ್ತದೆ. ಅಷ್ಟು ಬೃಹತ್ತಾದ ಅಳತೆಯ ಈ ಜಗತ್ತನ್ನು ಆಕೆ ತನ್ನ ಲೀಲೆಯಿಂದ ನಿರ್ಮಿಸಿದ್ದಾಳೆ ಎಂದು ಇಲ್ಲಿ ಹೇಳಲಾಗಿದೆ. ಆಡಲೇಂ ತಾ ಪೊತ್ತುಗಳೆಯಲು ಕೂಡಿ ತ್ರಿಗುಣದಿ ಪಡೆದು ಜೋಗುಳ. ಆಕೆಗೆ ಈ ಸೃಷ್ಟಿ ಎಂಬುದು ಒಂದು ಆಟವಿದ್ದಂತೆ. ಕಾಲವನ್ನು ಕಳೆಯಲು, ಪೊತ್ತುಗಳೆಯಲು ಆಕೆ ಈ ಜಗತ್ತನ್ನು ಸೃಷ್ಟಿಸಿ ಆಡುತ್ತಿದ್ದಾಳೆ. ಸತ್ವ, ರಜಸ್ ಮತ್ತು ತಮಸ್ಸೆಂಬ ತ್ರಿಗುಣಗಳನ್ನು ಒಗ್ಗೂಡಿಸಿ ಅವುಗಳ ಮೂಲಕ ಸಮಸ್ತ ಜೀವರಾಶಿಗಳನ್ನು ಪಡೆದಿದ್ದಾಳೆ. ತಾಯಿಯು ಮಗುವಿಗೆ ಜೋಗುಳ ಹಾಡಿ ಮಲಗಿಸುವಂತೆ ಆಕೆ ಈ ಮಾಯೆಯ ಜೋಗುಳದಿಂದ ನಮ್ಮನ್ನು ಸಂಸಾರದಲ್ಲಿ ಇರಿಸಿದ್ದಾಳೆ. ವಾಡುತ್ತಲಿ ಉಡಿಗಟ್ಟಿ ಎಮ್ಮನು ಇಳುಹಿದಳು ಎಂದ. ಒಬ್ಬ ತಾಯಿ ತನ್ನ ಮಗುವನ್ನು ಸೊಂಟಕ್ಕೆ ಉಡಿ ಕಟ್ಟಿ ಸಲಹುವಂತೆ ಈ ಜಗನ್ಮಾತೆಯು ನಮ್ಮನ್ನು ತನ್ನ ಆಶ್ರಯದಲ್ಲಿ ಇರಿಸಿಕೊಂಡು ಈ ಭೂಮಿಯ ಮೇಲೆ ತಂದು ಸಲಹುತ್ತಿದ್ದಾಳೆ. ಅಂದರೆ ನಾವೆಲ್ಲರೂ ಆಕೆಯ ಮಕ್ಕಳಾಗಿದ್ದು ಆಕೆಯ ಮಾಯೆ ಮತ್ತು ಕರುಣೆಯ ಮಡಿಲಲ್ಲಿ ಬದುಕುತ್ತಿದ್ದೇವೆ ಎಂಬುದು ಇದರ ತಾತ್ಪರ್ಯ. ಸಾರಾಂಶ: ಈ ಪದ್ಯವು ದೇವಿಯ ಸರ್ವವ್ಯಾಪಿತ್ವವನ್ನು ಸಾರುತ್ತದೆ. ಆಕೆ ಕೇವಲ ಸೃಷ್ಟಿಕರ್ತೆಯಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡವನ್ನು ತನ್ನ ಉಡಿಯಲ್ಲಿ ಇಟ್ಟುಕೊಂಡು ಸಲಹುವ ತಾಯಿ. ತ್ರಿಗುಣಗಳ ಮೂಲಕ ಜಗತ್ತನ್ನಾಡಿಸುವ ಆಕೆಯ ಲೀಲೆ ಅದ್ಭುತವಾದುದು ಎಂಬುದು ಇಲ್ಲಿನ ಆಶಯ.